ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 120ನೆಯ ತಿರುನಾಮ ಅಮೃತ. ವಿದುರನು ಧೃತರಾಷ್ಟ್ರ ಮತ್ತು ಪಾಂಡುವಿನ ಸಹೋದರನಾಗಿದ್ದನು. ಮುಖ್ಯ ಸಲಹೆಗಾರನಾಗಿ ಧೃತರಾಷ್ಟ್ರನಿಗೆ ಧರ್ಮದ ಮಾರ್ಗವನ್ನು ಅನುಸರಿಸಲು ಉಪದೇಶವನ್ನು ಮತ್ತು ತನ್ನ ಮಗ ದುರ್ಯೋಧನನ ಮೇಲೆ ಅವನ ಕುರುಡು ಪ್ರೀತಿಯ ಬಗ್ಗೆ ಎಚ್ಚರಿಸಿದನು. ಪಾಂಡವರ ಮೇಲೆ ನಡೆದ ಅನ್ಯಾಯವನ್ನು ಅವನು ವಿರೋಧಿಸಿ ಕುರುಕ್ಷೇತ್ರ ಯುದ್ಧದ ಭಯಾನಕ ಪರಿಣಾಮಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದನು. ಕೃಷ್ಣನ ಪರಮ ಭಕ್ತನಾದ ವಿದುರನ ಪ್ರೀತಿ, ಅವನ ಧರ್ಮನಿಷ್ಠೆ ಮತ್ತು ಕೃಷ್ಣನ ಮೇಲಿನ ಶುದ್ಧ ಹೃದಯದ ಪ್ರೀತಿಯಿಂದ ಕೂಡಿತ್ತು. ಕೃಷ್ಣನು ಪಾಂಡವರ ಸಂದೇಶವಾಹನನಾಗಿ ಹಸ್ತಿನಾಪುರಕ್ಕೆ ಬಂದಾಗ ದುರ್ಯೋಧನನ ಭವ್ಯ ಆತಿಥ್ಯವನ್ನು ನಿರಾಕರಿಸಿದನು. ತನ್ನ ವಿನಯಶೀಲ ಭಕ್ತನಾದ ವಿದುರನ ಮನೆಯಲ್ಲಿ ವಾಸಿಸಲು ಆಯ್ಕೆ ಮಾಡಿದನು. ಕೃಷ್ಣನು ವಿದುರನ ಮನೆಗೆ ಬಂದಾಗ ವಿದುರ ಮತ್ತು ಅವನ ಪತ್ನಿ ಆನಂದದಿಂದ ಅವನನ್ನು ಸ್ವಾಗತಿಸಿದರು. ವಿದುರನು ಕೃಷ್ಣನ ದಿವ್ಯ ಪಾದಗಳನ್ನು ತೊಳೆದು ಆಸನವನ್ನು ನೀಡಿದನು. ಕೃಷ್ಣನ ಪಾದಗಳ ಬಳಿಯಲ್ಲಿ ಕುಳಿತು ಅವನ ದಿವ್ಯ ರೂಪವನ್ನು ನೋಡುವಾಗ ವಿದುರನು ಅಕ್ಷಯವಾದ ಅಮೃತವನ್ನು ಅನುಭವಿಸುತ್ತಿರುವಂತೆ ಅನ್ನಿಸಿತು. ವಿದುರನ ಪತ್ನಿ ಕೃಷ್ಣನಿಗೆ ಅರ್ಪಿಸಲು ಬಾಳೆಹಣ್ಣುಗಳನ್ನು ತಂದಳು. ವಿದುರನು ಆಳವಾದ ಭಕ್ತಿಯಲ್ಲಿ ಮುಳುಗಿದ್ದರಿಂದ ಕೃಷ್ಣನಿಂದ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗದೆ ಕೃಷ್ಣನನ್ನು ನೋಡುತ್ತಲೇ ಬಾಳೆಹಣ್ಣುಗಳ ಸಿಪ್ಪೆಯನ್ನು ತೆಗೆಯಲು ಪ್ರಾರಂಭಿಸಿದನು. ಆದರೆ ಭಕ್ತಿಯ ಪರಮಾನಂದದಲ್ಲಿ ಅವನು ಅರಿಯದೆ ಹಣ್ಣಿನ ಬದಲು ಸಿಪ್ಪೆಗಳನ್ನು ಕೃಷ್ಣನಿಗೆ ನೀಡುತ್ತಿದ್ದನು. ವಿದುರನ ಭಕ್ತಿಯ ನಿಷ್ಠೆಯನ್ನು ಕಂಡು ಕೃಷ್ಣನು ಆ ಸಿಪ್ಪೆಗಳನ್ನು ಸಂತೋಷದಿಂದ ಸ್ವೀಕರಿಸಿದನು. ಅದನ್ನು ಕಂಡ ವಿದುರನ ಪತ್ನಿ ಬೆಚ್ಚಿಬಿದ್ದು ನೆಲದ ಮೇಲೆ ಬಿದ್ದಿದ್ದ ಹಣ್ಣುಗಳನ್ನು ನೋಡಿ ಕೃಷ್ಣನು ಸಿಪ್ಪೆಗಳನ್ನು ತಿನ್ನುತ್ತಿರುವುದನ್ನು ಗಮನಿಸಿದಳು. ತಕ್ಷಣ ವಿದುರನನ್ನು ಎಚ್ಚರಗೊಳಿಸಿ ಅವನು ಮಾಡಿದ ತಪ್ಪನ್ನು ತಿಳಿಸಿದಳು. ವಿದುರನು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಸಿಪ್ಪೆ ತೆಗೆದ ಬಾಳೆಹಣ್ಣುಗಳನ್ನು ಕೃಷ್ಣನಿಗೆ ಅರ್ಪಿಸಿದನು. ಕೃಷ್ಣನು ಹಣ್ಣನ್ನು ಸ್ವೀಕರಿಸಿದರೂ ಸಿಪ್ಪೆಗಳು ಇನ್ನಷ್ಟು ಸಿಹಿಯಾಗಿದ್ದವು ಎಂದು ಹೇಳಿದನು. ವಿದುರನು ಧನ್ಯನಾದನು, ಏಕೆಂದರೆ ಅವನಿಗೆ ಕೃಷ್ಣನಿಗೆ ಸೇವೆ ಸಲ್ಲಿಸುವ ಮತ್ತು ಅಕ್ಷಯವಾದ ಆತ್ಮೀಯ ಆನಂದವನ್ನು ಅನುಭವಿಸುವ ಅವಕಾಶ ದೊರಕಿತು. ಕೃಷ್ಣನ ದಿವ್ಯ ರೂಪ, ದಿವ್ಯ ಕೃತ್ಯಗಳು ಮತ್ತು ದಿವ್ಯ ನಾಮಗಳು ಎಲ್ಲವೂ ಭಕ್ತರಿಗೆ ಅಮೃತದಂತೆ. ಅಮೃತ ಎಂದರೆ ಪರಮಾತ್ಮನು ತನ್ನ ಭಕ್ತರಿಗೆ ನಿರಂತರ ಆತ್ಮೀಯ ಆನಂದವನ್ನು ನೀಡುವ ಅಕ್ಷಯ ಅಮೃತ ಸ್ವರೂಪಿ ಎಂದು ಅರ್ಥ. ಭಕ್ತರಿಗೆ ಅಳತೆಯಿಲ್ಲದ ಸಿಹಿಯನ್ನು ನೀಡುವವನಾಗಿರುವುದರಿಂದ ಅವನನ್ನು ಅಮೃತ ಎಂದು ಕರೆಯುತ್ತಾರೆ. ನಾವು ಪ್ರತಿದಿನ ಅಮೃತಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಅಮೃತಮಯ ನಾಮಗಳನ್ನು ಉಚ್ಚರಿಸುವ ಅನುಗ್ರಹವನ್ನು ನಮಗೆ ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.